ನನಗೆ ಹಿಸ್ಟ್ರಿ ಬಗ್ಗೆ ತುಂಬ ಸ್ವಲ್ಪ ಆಸಕ್ತಿ ಇದೆ. ಹಿಸ್ಟ್ರಿನ ನಾವು ವೈ ಡು ವಿ ಲರ್ನ್ ಹಿಸ್ಟ್ರಿ ಅಂತ ಹೇಳಿದಾಗ ಸೊ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಹಿಸ್ಟ್ರಿ ಅಂಡ್ ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್ ಈಗ ಅಂತ ಹೇಳ್ತಾರೆ. ಅಂದ್ರೆ ಆ ಮಿಸ್ಟೇಕ್ಗಳು ಈಗ ಮತ್ತೆ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾವು ಹಿಸ್ಟ್ರಿ ಕಲಿಬೇಕು. ಇಲ್ಲಾಂದ್ರೆ ಬೇರೆ ಯೂಸ್ ಇಲ್ಲ ಹಿಸ್ಟ್ರಿಗೆ, ನಮಗೆ ಸುಮ್ಮನೆ ಒಂದು ನಾಲೆಜ್ ಅಷ್ಟೇ, ಅದು ಕಲ್ತಿಲ್ಲ ಅಂದ್ರೆ. ಇವತ್ತಿನ ಒಂದು ಏನು ಹಿಸ್ಟ್ರಿ ಕಲಿಕೆ ಏನು ಸ್ಕೂಲ್ಗಳಲ್ಲಿ ಆಗ್ತಾ ಇದೆ, ಇದು ವೆರಿ, ಈಗ ಒಂದು ಗವರ್ಮೆಂಟ್ ಬಂದ್ರೆ ಒಂದು ಹಿಸ್ಟ್ರಿ ಕಲಿತೀವಿ, ಇನ್ನೊಂದು ಗವರ್ಮೆಂಟ್ ಬಂದ್ರೆ ಇನ್ನೊಂದು ಹಿಸ್ಟ್ರಿ ಕಲಿತೀವಿ. ಸೊ ನಮಗೆ ಯಾವುದು ನಿಜವಾದ ಹಿಸ್ಟ್ರಿ, ಯಾವುದು ನಮ್ಗೆ ಇಂಪಾರ್ಟೆಂಟ್ ಹಿಸ್ಟ್ರಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈಗ ನಮಗೆ. ಹಾಗಾಗಿರ್ಬೇಕಾದ್ರೆ ನಾವು ಈಗ ಏನ್ ಕಲಿತೀವಿ, ನಾವು ಕಲಿತಾನೆ ಇಲ್ವಾ? ನಾವೀಗ ಹೆಂಗ್ ಕಲಿಬಹುದು, ಹೆಂಗೆ ನಾವು ನಿಜವಾದ ಹಿಸ್ಟ್ರಿ ಕಲಿಬಹುದು, ಕಲಿಯೋದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ಒಂದು. ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಇಡೀ ಜಗತ್ತಲ್ಲಿ ಯುವಕರ ಮೈಂಡ್ ಸೆಟ್ ಹೆಂಗಾಗತ್ತೆ ಅಂತಂದ್ರೆ ಬೇಸ್ಡ್ ಆನ್ ದ ಹಿಸ್ಟ್ರಿ ಲೆಸನ್ಸ್ ಅಷ್ಟೇ. ಹಿಟ್ಲರ್ ಬಗ್ಗೆ ಹಿಸ್ಟ್ರಿ ಬುಕ್ಗಳು ಬೇಕಾದಷ್ಟು ಬಂದಿದೆ. ಹಿಟ್ಲರ್ ಬಗ್ಗೆ ಜರ್ಮನಿನಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ತಿಳ್ಕೊಳ್ಳೇಬೇಕು. ಹಿಟ್ಲರ್ ಅಂದ್ರೆ ಅವನ ಮೈಂಡ್ ಸೆಟ್ ಏನಿತ್ತು ಅಂತ. ಅದೇ ತರ ಬಹಳ ದೊಡ್ಡ ಜಗತ್ತಿನ ದೊಡ್ಡ ದೊಡ್ಡ ರೂಲರ್ಸ್ ಏನಿದ್ದಾರೆ, ನೆಪೋಲಿಯನ್ ಬಗ್ಗೆ ತಿಳ್ಕೊಬೇಕು ನಾವು. ಹಾಗೇನೆ ನೀವು ಚೈನಾದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ರೂಲರ್ಸ್ ಇದ್ದಾರೆ, ಕನ್ಫ್ಯೂಷಿಯಸ್ ಬಗ್ಗೆ ನಾವು ತಿಳ್ಕೊಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ಅವ್ರು 10,000 ಜನ ಭಾರತದಲ್ಲಿದ್ದಾರೆ. ಯಾಕೆ ಅಂದ್ರೆ ಜಗತ್ತಿನ ಫಸ್ಟ್ ಸಿವಿಲೈಸೇಷನ್ ಆಗಿದ್ದು ಭಾರತದಲ್ಲೇ ಅಲ್ವಾ? ನಾವು ಬೇರೆ ದೇಶದವ್ರನ್ನ ನೋಡಿ ವಾವ್ ಅಂತ ಚಪ್ಪಾಳೆ ತೊಟ್ಟಕ್ಕಿನ್ನ ನಮ್ಮ ದೇಶ, ಈಗ ನಾನು ಒಂದ್ ಹೇಳ್ತೀನಿ, ಚಾಣಕ್ಯನಕ್ಕಿನ್ನ ಸ್ಟ್ರಾಟಜಿ ಮಾಡಿದವನ್ ಯಾರಾದ್ರೂ ತೋರಿಸ್ಬಿಡಿ ನೀವು. ಸೊ ಚಾಣಕ್ಯ ಅಂದ್ರೆ ಬೆಟ್ ಕಟ್ತೀನಿ, ನಮ್ಮ ಮಕ್ಕಳಲ್ಲಿ ಇವತ್ತಿನ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಚಾಣಕ್ಯ ಅಂದ್ರೆ ಯಾರು ಗೊತ್ತಿರಲ್ಲ. ಚಾಣಕ್ಯನ ಸ್ಟ್ರಾಟಜಿ ಎಂತ ಬ್ಯೂಟಿಫುಲ್ ಆಗಿದೆ. ಚಾಣಕ್ಯನ ಬಗ್ಗೆನೇ ನಾವು ನಮ್ಮ ಮಕ್ಳಿಗೆ ಹೇಳಲ್ಲ ಅಂದ್ರೆ ಅವ್ನು ನಾಳೆ ದಿನ ಇನ್ನೊಬ್ಬ ಚಾಣಕ್ಯ ಹುಟ್ಟಲ್ಲ ನಮ್ಮ ದೇಶದಲ್ಲಿ. ನಾವು ಶಿವಾಜಿ ಮಹಾರಾಜಿನ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಶಿವಾಜಿ ಕಳ್ಕೊಳ್ತೀವಿ. ನಾವು ಸ್ವಾಮಿ ವಿವೇಕಾನಂದರನ್ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಸ್ವಾಮೀಜಿ ಸಮಾಜದಲ್ಲಿ ಬರೋದಿಲ್ಲ. ಸೊ ಹಿಸ್ಟ್ರಿ ಏನಾಗುತ್ತೆ, ಇತಿಹಾಸ ಯಾಕೆ ಓದಬೇಕು ಅಂದ್ರೆ ಇತಿಹಾಸ ಓದಿದವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಬಲ್ಲ. ಇಫ್ ಯು ಡೋಂಟ್ ರೀಡ್ ಹಿಸ್ಟ್ರಿ ಯು ಕ್ಯಾನ್ ನಾಟ್ ಕ್ರಿಯೇಟ್ ಹಿಸ್ಟ್ರಿ. ನಮ್ಮ ಮಕ್ಕಳು ಹಿಸ್ಟ್ರಿ ಮಾಡೋದು ಬೇಡವಾ? ಹಾಗಾದ್ರೆ ಹೇಳೋದು ನಮ್ಮ ಮಕ್ಕಳು ಇವತ್ತು ಅವ್ರಿಗೆ ಏನ್ ಗೊತ್ತಾಗಿದೆ, ನೀವು ಹಿಂದೆ ನಮ್ಮ ರಾಜರು ಹೆಂಗಿದ್ರು, ಧರ್ಮಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ರಾಮರಾಜ್ಯ ಅಂತ ಹೇಳ್ತೀವಿ. ಏನು ರಾಮರಾಜ್ಯ ಅಂದ್ರೆ, ರಾಮರಾಜ್ಯದಲ್ಲಿ ಒಂದೇ ಒಂದು ಹೆಣ್ಮಗಳು ಮೇಲ್ ಕೂಡ ಒಂದೇ ಯಾವುದೇ ರೀತಿ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಇತ್ತಿಲ್ಲ. ಆ ತರ ರಾಮ ನೋಡ್ಕೊಳ್ತಿದ್ದ. ರಾಮರಾಜ್ಯ ಎಷ್ಟಿತ್ತು, ಇಡೀ ಭರತಖಂಡ, ಇರಾಕ್ ಮತ್ತೆ ಇರಾನ್ ಅಲ್ಲಿ ತನಕ ಇತ್ತು. ಇಷ್ಟು ದೊಡ್ಡ ಏರಿಯಾದಲ್ಲಿ ಒಂದೇ ಒಂದು ಹೆಣ್ಮಗಳು ಮೇಲೆ ಒಂದೇ ಒಂದು ಚಿಕ್ಕದು ಏನು ಗಲಾಟೆ ನಡೆದಿಲ್ಲ ಅಂದ್ರೆ ಹಂಗ್ ನೋಡ್ಕೊಂಡಿದ್ದ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಹೆಂಗಿತ್ತು ರಾಮಂತ. ಸೂಪರ್. ಇದನ್ನ ಹೆಂಗ್ ಮಾಡಿ, ವಾಟ್ ಇಸ್ ಇಸ್ ಟೆಕ್ನಿಕ್? ರಾಮ ಏನ್ ಮಾಡ್ತಿದ್ದ? ರಾಮ ಹೇಳ್ತಿದ್ದ, ನೋಡಪ್ಪ ನಿನಗೆ ನನ್ನ ರಾಜ್ಯದಲ್ಲಿ ನೀನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಟ್ಯಾಕ್ಸ್ ಕಟ್ತೀಯೋ ಬಿಡ್ತೀಯೋ ಏನ್ ಮಾಡ್ತೀಯೋ ಧರ್ಮ ಫಾಲೋ ಮಾಡು. ನೀನ್ ಧರ್ಮ ಫಾಲೋ ಮಾಡು, ಮತ್ ನಾನ್ ನಿನ್ ಜೊತೆ ಇರ್ತೀನಿ. ಮತ್ತೆ ರಾಮನ ಎಲ್ಲಾ ಆಸ್ತಿ ಕೂಡ ಅದರ ಮೇಲೆ ನಮ್ಮ ಪ್ರಜೆಗಳಿಗೆ ಫಸ್ಟ್ ಇಂಪಾರ್ಟೆನ್ಸ್ ಇತ್ತಿತ್ತು. ಆ ಪರ್ಸನಲ್ ಆಸ್ತಿ ಅಂತ ಏನು ಇತ್ತಿಲ್ಲ. ಪ್ರಜೆಗಳಿಗೆ ಕಷ್ಟ ಆದ್ರೆ ಅವನ್ನ ಅಲ್ಮೇರ ಓಪನ್ ಮಾಡಿ ಏನ್ ಚಿನ್ನ ಬೆಳ್ಳಿ ಇತ್ತೋ ಕೊಟ್ಬಿಟ್ಟು ಪ್ರಜೆಗಳೇ ಮುಖ್ಯ. ಅಲ್ಟಿಮೇಟ್ಲಿ ನಾನಿರೋದು ಅವ್ರ ಸೇವೆಗೆ. ದಟ್ ಈಸ್ ದ ಅಲ್ಟಿಮೇಟ್ ಫಿಲಾಸಫಿ ಆಫ್ ರಾಮ. ನಾವು ರಾಮನ್ ನೋಡೋದು ಎಂತ ಐಡಿಯಲ್ ರಾಮ ಅಂತ. ಸೊ ನಾವು ಚಾಣಕ್ಯನ ಬಗ್ಗೆ ಗೊತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗೊತ್ತಿಲ್ಲ, ರಾಮ್ ಪ್ರಸಾದ್ ಬಿಸ್ಮಿಲ್ ಬಗ್ಗೆ ನಮಗೆ ಗೊತ್ತಿಲ್ಲ. ಎಂತೆಂತ ತ್ಯಾಗ ಆಯ್ತು. ನಮ್ಮ ವಿಜಯನಗರ ಸಾಮ್ರಾಜ್ಯ, ಕೆಳದಿ ಚೆನ್ನಮ್ಮ, ಎಷ್ಟು ಜನ ರೆವಲ್ಯೂಷನರೀಸ್ ಹುಟ್ಟಿದ್ರು ಈ ಮಣ್ಣಲ್ಲಿ. ಇವತ್ತಿನ ಮಕ್ಕಳಿಗೆ ಒಂದು 10 ಜನ ರೆವಲ್ಯೂಷನರಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಹೇಳ್ಬಿಡಿ ಅಂದ್ರೆ ಹೇಳಕ್ ಗೊತ್ತಾಗಲ್ಲ. ಹಿಸ್ಟ್ರಿನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಮರೆಮಾಚ್ಬಿಟ್ಟಿದ್ದಾರೆ. ಈಗ ನನ್ನ ಕಪಾಳಕ್ಕೆ ಒಬ್ಬ ಹೊಡೆದ ಅಂದ್ರೆ ನನ್ನ ಮಗಂಗೆ ನಾನು ಹೇಳಬೇಕು, ನೋಡಪ್ಪ ಇವನ್ ಬಂದು ನನ್ನ ಕಪಾಳಕ್ಕೆ ಹೊಡೆದ, ಅವನ ಬಗ್ಗೆ ನೀನು ಎಚ್ಚರವಾಗಿರು ಅಂತ. ಇವತ್ತಿನ ಹಿಸ್ಟ್ರಿ ಹೆಂಗೆ ಅಂದ್ರೆ ಅವ್ನು ನನಗೆ ಎಷ್ಟು ತಿರ್ಚಿದ್ದಾರೆ ಅಂದ್ರೆ ಅವ್ನು ಬಂದ್ಬಿಟ್ಟು ನನ್ನ ಕಪಾಳಕ್ಕೆ ಸ್ನೋ ಹಚ್ಚದ ಅಂತ ಹೇಳಿದ್ದಾರೆ. ಆದ್ರೆ ಒರಿಜಿನಲ್ ಹಿಸ್ಟ್ರಿ ಕಪಾಳಕ್ಕೆ ಹೊಡೆದಿದ್ದು, ಇವ್ರು ಬಂದು ಕಪಾಳಕ್ಕೆ ಸ್ನೋ ಹಚ್ಚದ ಅಂತ. ನಾನು ನನ್ನ ಮಗಂಗೆ ಅವ್ನ ಕಪಾಳಕ್ಕೆ ಸ್ನೋ ಹಚ್ಚದ ಅಂದ್ರೆ ಅವನು ಒಳ್ಳೆಯವನಾಗ್ತಾನೆ. ನನ್ನ ಮಗ ಮತ್ತೆ ನನ್ನ ಮಗನು ಕಪಾಳಕ್ಕೆ ಹೊಡೆಸ್ಕೊಳ್ತಾನೆ. ಕರೆಕ್ಟ್. ನಾನು ಎಷ್ಟು ಅವಮಾನ ಆಯ್ತು, ಎಷ್ಟು ಅತ್ಯಾಚಾರಗಳಾಯ್ತು, ಎಷ್ಟು ದೇವಸ್ಥಾನಗಳನ್ನ ಒಡೆದ್ರು, ಇದನ್ನ ಹಾಗೆ ನನ್ನ ಮಗಂಗೆ ಹೇಳಿದ್ರೆ ಅವನು ಅಲರ್ಟ್ ಆಗಿರ್ತಾನೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಒರಿಜಿನಲ್ ಹಿಸ್ಟ್ರಿನ ಪ್ರತಿ ಶಾಲೆನಲ್ಲೂ, ನಮ್ಮ ದೇಶದಲ್ಲಿ ಒರಿಜಿನಲ್ ಹಿಸ್ಟ್ರಿನ 10 ವರ್ಷ ಹೇಳ್ಬಿಡಿ,
ದೇಶ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಸೂಪರ್. ಆಟೋಮೆಟಿಕ್ಕಾಗಿ ದೇಶ ಸರಿ ಹೋಗುತ್ತೆ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆ ಪಾಠ ಚಾನಲ್ ಬಂದು ನೋಡಿ, ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆ ಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆ ಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.